ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಪಾಲಕ್ ಪನ್ನೀರ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರ. ತುಂಬ ಸಿಂಪಲಾಗಿ ತುಂಬ ಟೇಸ್ಟಾಗಿರ್ತೈತೆ. ತುಂಬ ಖರ್ಚೇನು ಇದಕ್ಕಿಲ್ಲ, ಬ್ಯಾಚುಲರ್ಸ್ಗಳೆಲ್ಲ ಮಾಡ್ಕೊಬೋದು. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ನನ್ನ ಪನ್ನೀರು ಒಂದು 1/4 kg ಅಷ್ಟು ಪನ್ನೀರ್ ಇತ್ತು. ಅದರೊಳಗೆ ಒಂದು ಅರ್ಧ ಭಾಗ ಪನ್ನೀರನ್ನ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ಅರ್ಧ ಕಟ್ಟಿತ್ತು, ಅದನ್ನೂ ಅಷ್ಟೇ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ನೀರು ಒಂದು ಬಟ್ಲು ಕೊದಿತಾ ಇರೋವಾಗ ಅದಕ್ಕೊಂಚೂರು ಉಪ್ಪು ಹಾಕ್ಕೊತೀನಿ. ಈ ಸೊಪ್ಪನ್ನ ತೆಗೆದು ಅದಕ್ಕೆ ಹಾಕಿ ಒಂದೇ ಒಂದು ಕೊದಿ ಬರ್ಸ್ಕೊತೀನಿ, ಜಾಸ್ತಿ ಕೊದಿಸ್ಬಾರ್ದು. ಒಂದು 5 ಹಸಿಮೆಣಸಿನ್ಕಾಯಿ ಹಾಕ್ಕೊತೀನಿ. ನೋಡಿ ಚೆನ್ನಾಗಿ ಕೊದೀತಿದೆ. ಈಗ ತೆಗೆದುಬಿಡ್ತೀನಿ. ತೆಗೆದು ಒಂದು ಜಲ್ಡಿಗೆ ಹಾಕ್ಕೊತೀನಿ, ಸೋಸ್ಕೊತೀನಿ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಈ ಸೊಪ್ಪು, ಈ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರ್ತೀನಿ. ನೋಡಿ ರುಬ್ಬಿ ಆಯಿತು, ಒಂದು ಸೈಡಿಗೆ ಇಟ್ಬಿಡ್ತೀನಿ. ಈಗ ಗ್ಯಾಸ್ ಹತ್ರ ಹೋಗೋಣ. ಬಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಬಂದು ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಜೀರಿಗೆ, ಚಚ್ಚಿಟ್ಟಿರೋ ಸಣ್ಣಗೆ ಬೆಳ್ಳುಳ್ಳಿ, ಒಂದು 8 ಎಸಳು, ಒಂದು ಬಟ್ಲಷ್ಟು ಅಂದರೆ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ಅದನ್ನೂ ಅಷ್ಟೇ ಎಣ್ಣೊಳಗೆ ಫ್ರೈ ಮಾಡ್ಕೊಳ್ಳೋಣ, ಹಸಿ ವಾಸನೆ ಹೋಗೋ ಗಂಟ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ನೀವು ಈ ಥರ ಈರುಳ್ಳಿ ಫ್ರೈ ಮಾಡ್ತಾ ಇರೋಗ್ಲೇ ಒಂದು ಸಣ್ಣದಾಗಿ ಒಂಚೂರು ಉಪ್ಪು, ಕಲ್ಲುಪ್ಪು ಹಾಕ್ಕೊಬೋದು, ಇನ್ನೂ ಚೆನ್ನಾಗಿ ಬೇಯ್ತೈತೆ, ಸಾಫ್ಟ್ ಆಗ್ತೈತೆ. 2 ಟೊಮೆಟೊ ತೊಗೊಂಡು ಅದು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡ್ಕೊಳ್ಳೋಣ. ಎಷ್ಟು ಸಿಂಪಲ್ ಈ ಸಾರು, ಅಷ್ಟೇ ಟೇಸ್ಟಾಗಿರ್ತೈತೆ. ಇದಕ್ಕೇನು ಎಕ್ಸ್ಟ್ರಾ ನಾವೇನು ಬಳಸಿಲ್ಲ, ನೋಡ್ಬೋದು ನೀವು. ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊತೀನಿ. ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಮನೆಗೆ ಮಾಡಿರೋ ಗರಂ ಮಸಾಲ ಒಂದು 1/4 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಒಂದು 2 ರಿಂದ 3 ಸ್ಪೂನಷ್ಟು ನೀರು ಹಾಕ್ಕೊತೀನಿ, ಅದು ಸ್ಕಿಪ್ ಆಯಿತು. ಒಂದು ಚೂರು ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇರಾಗ ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ. ಈಗ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಬಿಟ್ಕೊಂಡಿದೆ. ಈಗ ರುಬ್ಬಿಟ್ಟಿರೋ ಪಾಲಕ್ನ ತೆಗೆದು ಅದಕ್ಕೆ ಹಾಕ್ಕೊಂಬಿಡೋಣ. ಚೆನ್ನಾಗಿ ಅದನ್ನ ಆ ಜಾರನ್ನ ತೊಳೆದು ಅದನ್ನೂ ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಎಷ್ಟು ನೀರು ಬೇಕು ಈಗಲೇ ಸೇರಿಸ್ಕೊಬೋದು, ಯಾಕಂದರೆ ಕುದಿಯುವಾಗ ಅದು ಗಟ್ಟಿ ಆಗ್ತೈತೆ. ನಾನು 1.5 ಲೋಟ ಅಷ್ಟು ನೀರು ಸೇರಿಸಿಟ್ಟಿದ್ದೀನಿ. ಇವಾಗ ಪನ್ನೀರ್ ಹಾಕ್ಕೊತೀನಿ. ಕೊದಿತಾ ಇದೆ ಪನ್ನೀರು. ನಾನು ಫಸ್ಟೇ ನೀರೊಳಗಡೆ ಒಂದು ಕುದಿಯೋ ನೀರಿಗೆ ಒಂದೇ ಒಂದು ಸತಿ ಹಾಕಿ ಒಂದೇ ಒಂದು ಕಲ್ಲುಪ್ಪು ಹಾಕಿ ಅದನ್ನ ಕುದಿಸಿ ಎತ್ತಿಕ್ಕಿದ್ದೆ, ಯಾಕಂದರೆ ಅದು ಸಾಫ್ಟಾಗಿರ್ತೈತೆ ಆ ಥರ ಹಾಕಿ ತೆಗಿಯೋದ್ರಿಂದ. ನೋಡಿ ಆಯಿತು. ಈಗ ಮನೆಯೊಳಗಡೆ ಕೆಣ್ಣೆ ನಾವು ಸೇರಿಸಿಟ್ಟಿರ್ತೀವಲ್ಲ, ಅದನ್ನ ಒಂದು 3 ಸ್ಪೂನ್ ತೊಗೊಂಡು ಮಿಕ್ಸಿಗೆ ಹಾಕ್ಕೊಂಡು ಆ ಕೆಣ್ಣೆನೇ ಹಾಕ್ಕೊಂಡು, ಫ್ರೆಶ್ ಕ್ರೀಮ್ ನಾನು ಹಾಕಿಲ್ಲ, ಮನೆಗಿರೋದನ್ನೇ ನಾನು ಮಾಡಿಕೊಂಡೆ ಫ್ರೆಶ್ ಕ್ರೀಮು. ನೋಡಿ ಹಾಕ್ಕೊಂಡು ಚೆನ್ನಾಗಿ ಒಂದು ಕೊದಿ ಬರೋ ಗಂಟ ತಿರ್ಸ್ಕೊಳ್ಳೋಣ. ನೋಡಿ ಕೊದಿ ಬರ್ತಾ ಇದೆ, ಸಾಕು. ನೀವೇನು ನೋಡ್ತಾ ಇದ್ದೀರಲ್ಲ ಗಟ್ಟಿ ಆಗ್ತಾ ಇರೋದು. ಇದು ಪೂರಿಗಾಗಲಿ, ಚಪಾತಿಗಾಗಲಿ, ಅನ್ನಕ್ಕಾಗಲಿ ತುಂಬ ಚೆನ್ನಾಗಿರ್ತೈತೆ. ಸಿಂಪಲ್, ಅಷ್ಟೇ ಟೇಸ್ಟಾಗಿರ್ತೈತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತೈತೆ. ಇಷ್ಟ ಆಯಿತಾ ನಿಮಗೆ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಈಗ ಸರ್ವ್ ಮಾಡ್ಕೊತೀನಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ.